ಮಾಡಿದ್ರೆ ನೀವತ್ತಾಗಿರಲ್ಲ. ಅಯ್ಯೋ ನನ್ನ ಮೇಲೆ ಯಾಕೆ ಸಿಟ್ ಮಾಡ್ಕೋತ್ಯಾ? ದೊಡ್ಡಪ್ಪ ಯಾಕೆ ಬಂದಿಲ್ಲ ಅದನ್ನ ಹೇಳು. ಟ್ರೈ ಮಾಡಿ ನೋಡ್ತೀನಿ. ದೊಡ್ಡಪ್ಪ ಪ್ಲೀಸ್ ನಿನ್ ದೊಡ್ಡಮ್ಮಂಗೆ ಫೋನ್ ಮಾಡು. ತನನ 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 ತನನ. ಬೇರೆ ಮ್ಯಾಜಿಕ್ ಮಾಡಕ್ಕಾಗಲ್ಲ, ಮಾತನ್ನು ಕೊಡ್ಬೇಕು. ಮಾತ್ರ ಡಬ್ಬೆ ಎಲ್ಲೋ ನೋಡಂಗ ಆಗ್ತಲ್ಲ. ಎಲ್ಲಿ ನೋಡಿದ್ದೆ? ಅಯ್ಯೋ ಗಣೇಶ, ಐಡಿಯಾ ಕೊಡಪ್ಪ. ಹಾ, ಅಜ್ಜಿ ರೂಮಲ್ಲಿ ಇತ್ತು. ನಾನು ಚಿಕ್ಕೋಡಿದ್ದಾಗ ಡಾಕ್ಟ್ರು ಆಟಾಡ್ತಿದ್ದೆ. ಜೀವ ಇಲ್ಲದ ಡಾಲ್ಗೆ ಇಂಜೆಕ್ಷನ್ ಮಾತ್ರ ಎಲ್ಲ ಕೊಡ್ತಾ ಇದ್ದೆ. ಪಾಪ ಪಿಜ್ಜಾ ಅಜ್ಜಿ ಜೀವ ಇರೋರಲ್ವಾ, ಅವ್ರಿಗೆ ಮಾತ್ರ ಕೊಡೋರು ಬೇಡವಾ? ಹೌದೌದು, ಸಾರಿ ಅಂಜಲಿ, ಯು ಆರ್ ರಿಯಲಿ ಗ್ರೇಟ್. ತನನ 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 ತನನ. ಇದು ಜೈ ಕರ್ನಾಟಕನ. ತನನ 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 ತನನ. ನನಗಂತೂ ಮಾತ್ರೆ ಇಟ್ಕೊಂಡು ಕೈಯೆಲ್ಲ ನೋವು ಬಂದ್ಬಿಡ್ತು. ಮಾತ್ರೆ ತಂದ್ರೂ ಪಿಜ್ಜಾಜಿಗೆ ಯಾರು ಕೊಡ್ತಾನೆ ಇಲ್ಲ. ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನಂತೂ ಡಬ್ಬೆ ಹೇಳ್ಬಿಡ್ತು. ಸಮಾಧಾನ ಮಾಡ್ಕೊಳ್ಳಿಮ್ಮ. ಅತ್ತೆ, ಈ ಮೆಡಿಸಿನ್ ಬಾಕ್ಸ್ ಹೇಗೆ ಬಂತು? ಅದು ಜೈ. ನೀ ಸುಮ್ಮನೆ ಜಿಲೇಬಿ. ಪಿಜ್ಜಾಜಿಗೆ ಜೈ. ದೊಡ್ಡಮ್ಮ, ನಾನೇ ಈ ಮೆಡಿಸಿನ್ ಬಾಕ್ಸ್ ತಂದಿದ್ದು. ಜಾಣ ಕಣೋ ನೀನು. ನೋಡು, ಮಾತ್ರೆ ಬಗ್ಗೆ ನಾವು ಯಾರು ಯೋಚನೆ ಮಾಡಲಿಲ್ಲ. ಸಿಂಧು ಕೊಡು ಇಲ್ಲಿ. ಅಮ್ಮ, ಮಾತ್ರೆ ತೋಳಿ, ಖಂಡಿತ ನಿಮ್ಮ ನೋವು ಕಡಿಮೆ ಆಗುತ್ತೆ. ಹೌದು ಬಾಗಿ, ಬೇಗೆದ್ದು ಒಂದು ಮಾತ್ರೆ ತಗೊಳಂತ ಎದ್ದೇಳು. ನನಗೆ ಮಾತ್ರೆ ಬೇಡ ಅದಕ್ಕೆ. ನನಗೆ ಬದುಕಬೇಕು ಅಂತ ಇಷ್ಟನೇ ಇಲ್ಲ. ನನಗೆ ಜೀವನದಲ್ಲಿ ಜಿಗುಪ್ಸೆ ಬಂದಿದೆ. ಅದಕ್ಕೆ ಈ ಮಾತ್ರೆ ತಿಂದ್ರೆ ನಾನು ಮತ್ತೆ ಹುಷಾರಾಗ್ಬಿಡ್ತೀನಿ. ಈ ಮನೆಯವ್ರ ಹತ್ರ ಎಲ್ಲ ಕಳ್ಳಿ ಅಂತ ಅನ್ನಿಸ್ಕೊಂಡು ಈ ಮನೆ ಒಂದು ಅಗಳು ಕೂಡ ತಿನ್ನಕ್ ನನಗೆ ಇಷ್ಟ ಇಲ್ಲ. ಹೆಜ್ಜೆ ಮಕ್ಳ ತರ ಆಡ್ತಾರೆ ರೀ. ಮಾತಾಡ್ರಿ. ಅಲ್ಲ, ದಿನ ನನ್ನ ಹತ್ರ ಮಾತಾಡ್ತಾ ಇದ್ರಲ್ರಿ, ಇವತ್ತ್ಯಾಕೆ ಮಾತಾಡ್ತಾ ಇಲ್ಲ? ನಾ ಸಾಯ್ತೀನಿ ಅಂತ ನಿಮಗೆ ಗಂಟ್ಲು ತುಂಬಿ ಮಾತಾಡ್ತಾ ಇಲ್ವಾ? ಮಾತಾಡ್ರಿ. ನನಗೆ ಹೊಟ್ಟೆ ನೋವು ತಡ್ಕೊಳಕ್ಕಾಗ್ತಾ ಇಲ್ಲ. ನನ್ನ ನಿಮ್ಮ ಹತ್ರ ಸೇರಿಸ್ಕೊಡ್ರಿ. ಭಾಗಿ, ಏನೇನೋ ಮಾತಾಡ್ತಾ ಇದೆಯಲ್ಲೇ? ಸತ್ತೋಗಿರೋ ಬಸ್ಯ ನಿನ್ನ ಹತ್ರ ಹೆಂಗ್ ಮಾತಾಡಕ್ ಸಾಧ್ಯ? ಅಯ್ಯೋ, ದಿನ ಮಾತಾಡ್ತಾರೆ. ಇವತ್ತು ಯಾಕೋ ಅವ್ರಿಗೆ ನನ್ನ ಮೇಲೆ ಕರುಣೆನೇ ಬಂದಿಲ್ಲ ರೀ. ನಾನು ನಿಮ್ಮ ಹತ್ರ ಬರ್ತಾ ಇದ್ದೀನಲ್ಲ, ಅಲ್ಲೇ ಮಾತಾಡೋಣ ಅಂತ ನೀವು ಮಾತಾಡ್ತಾ ಇಲ್ಲ. ಅಮ್ಮ, ನೀವು ನೋವಲ್ಲಿ ಏನೇನೋ ಮಾತಾಡ್ತಾ ಇದ್ದೀರಾ. ಔಷಧಿ ತಗೊಳ್ಳಿಲ್ಲ ಅಂದ್ರೆ ನಿಮ್ಗೆ ಹೊಟ್ಟೆ ನೋವು ಕಡಿಮೆ ಆಗೋದು ಹೇಗೆ? ಭಾಗಿ, ಹಠ ಮಾಡಬೇಡ, ಸುಮ್ಮನೆ ಮಾತ್ರೆ ತಗೋ, ಎದ್ದೇಳು. ಅದಕ್ಕೆ ನನಗೆ ಮಾತ್ರೆ ಬೇಡ. ಅದಕ್ಕೆ ನನಗೆ ಮಾತ್ರೆ ಬೇಡ. ನಾ ಬೇರೆ ಏನಾದರೂ ತಿಂದು ಸಾಯ್ತೀನಿ. ನಮ್ ತಲೆ ತಿಂತಿದ್ದೀರಲ್ಲ, ಇನ್ನು
ಹಣ್ಣೆ ತಿನ್ಸಾಯ್ತೀನಿ. ಅದಕ್ಕೆ ಈ ಸೇಬು ಹಣ್ಣೆ ತಿನ್ಸಾಯ್ತೀನಿ. ಈ ಪುಟ್ಟು ಮಾತ್ರ ತಿನ್ನಕ್ಕಾಗಲ್ಲ ಅಂತೆ, ಅದು ದೊಡ್ಡ ಆಪಲ್ ತಿಂತಂತೆ. ಮಾಡ್ತೀನಿ ನಿನಗೆ ಲಡ್ಡು ಅಣ್ಣ, ನೋಡಿ ಹೇಗೆ ಮ್ಯಾಜಿಕ್ ಮಾಡ್ತೀನಿ. ಮಾತ್ರ ಮಾತ್ರ ಪ್ಲೀಸ್ ನಿನ್ನ ಆಪಲ್ ಒಳಗೆ ಹೋಗು, ಪ್ಲೀಸ್ ಪ್ಲೀಸ್ ನಿನ್ನ ಆಪಲ್ ಒಳಗೆ ಹೋಗು ಮಾತ್ರ, ಪ್ಲೀಸ್ 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 ಆಪಲ್ ಒಳಗೆ ಹೋಗು ಮಾತ್ರ ಪ್ಲೀಸ್. ಅಯ್ಯಯ್ಯೋ, ಈ ಸೇಬು ಕಹಿಯಾಗಿದೆ. ತನನ್ನ 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 ಪ್ಲೀಸ್ ಪ್ಲೀಸ್ ನಿನ್ನ ಆಪಲ್ ಒಳಗೆ ಹೋಗು ಮಾತ್ರ, ಪ್ಲೀಸ್ 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 ಆಪಲ್ ಒಳಗೆ ಹೋಗು ಮಾತ್ರ ಪ್ಲೀಸ್. ಅಯ್ಯಯ್ಯೋ, ಈ ಸೇಬು ಕಹಿಯಾಗಿದೆ. ತನನ್ನ 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 ತನನ್ನ. ಅಮ್ಮ ಏನ್ ಹೇಳ್ತಾ ಇದ್ದೀರಾ? ಆಪಲ್ ಕಹಿ ಆಗಿದ್ಯಾ? ತನನ್ನ 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 ತನನ್ನ. ನೋಡ್ದ್ಯಾ, ಪಿಜ್ಜಾ ಅಜ್ಜಿ ತಿನ್ನ ಆಪಲ್ ಅಲ್ಲಿ ಮಾತ್ರ ಯಾಕೆ ಮ್ಯಾಜಿಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಅದಕ್ಕೆ ನಾನು ನಿನ್ನ ಮ್ಯಾಜಿಕ್ ಬೂತು ಅಂತ ಕರೆಯೋದು. ಆದರೆ ಆ ಪಿಜ್ಜಾಜಿಗೆ ಮ್ಯಾಜಿಕ್ ಮಾಡಬಾರ್ದಾಗಿತ್ತು. ಯಾಕೆ, ಏನ್ ಮಾಡಿದಾರೆ ಅವರು? ಅದು ಪಿಜ್ಜಾ ಅಜ್ಜಿ ಅಲ್ಲ, ಪಿಚಾಚಿ ಅಜ್ಜಿ. 3 ಹೊತ್ತು ಕಾಟ ಕೊಡ್ತಿರುತ್ತೆ, ಗಂಡನ ಬಗ್ಗೆ ಕೊಚ್ಕೊತಿರುತ್ತೆ. ಆಪಲ್ ಒಳಗೆ ಲೂಸ್ ಮೋಷನ್ ಮಾತ್ರ ಹಾಕ್ಬೇಕಿತ್ತು, ಅವಳು ಗಂಡನೇ ಬಂದು ಮ್ಯಾಜಿಕ್ ಮಾಡ್ತಿದ್ದ. ಪಾಪ ಪಿಜ್ಜಾ ಅಜ್ಜಿ ಈಗಲೇ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದಾರೆ. ಅವ್ರು ಸರಿ ಹೋಗ್ಲಿ ಅಂತಾನೆ ತಾನೆ ಮ್ಯಾಜಿಕ್ ಮಾಡಿದ್ದು. ಮನೇಲಿ ಈ ಥರ ಚಿಕ್ಕ ಪುಟ್ಟ ಮ್ಯಾಜಿಕ್ ಮಾಡಿದ್ರೆ ಆಯ್ತಾ? ದೊಡ್ಡಪ್ಪನ ಕೆಲಸ ಉಳಿಸ್ತೀನಿ, ಮ್ಯಾಜಿಕ್ ಮಾಡ್ತೀನಿ ಅಂತ ಹೇಳಿದ್ದೆ, ಅದು ಟುಸ್ ಅಂದಿರೋ ಹೋಗಿದೆ. ಅಂದ್ರೆ ನಾ ಮ್ಯಾಜಿಕ್ ಸುಳ್ಳ? ಗಣೇಶ ಹಂಗೆಲ್ಲ ಮೋಸ ಮಾಡಲ್ಲ, ಹಂಗೆಲ್ಲ ಹೇಳಿದ್ರೆ ನಂಗೆ ಸಿಟ್ಟು ಬರುತ್ತೆ. ಅದೇನೋ ಹೇಳ್ತಾರಲ್ಲ, ಕೈಲಾಗದೇ ಇರೋರು ಮೈ ಪಂಚ್ಕೋತಾರೆ ಅಂತ, ಆ ಥರ ಆಯ್ತು. ಬ್ಯಾಟ್ ಹಿಡ್ಕೊಂಡು ಸಿಂಗಲ್ ಹೊಡೆದ್ರೆ ಆಯ್ತಾ? ಬೌಂಡ್ರಿ ಹೊಡಿಬೇಕು. ಬೌಂಡ್ರಿ ಅಲ್ಲ, ಸಿಕ್ಸರ್ ಹೊಡೆದಿದ್ದೀನಿ. ಮ್ಯಾಜಿಕ್ ಮ್ಯಾಂಗೋ ಸ್ಮೆಲ್ ನೋಡಿದ ತಕ್ಷಣ ಬಾಸು ಇನ್ನಿದ್ದೆಲ್ಲ ಮರ್ತೋಗ್ಬಿಡ್ತಾರೆ. ಹಂಗೆ ದೊಡ್ಡಪ್ಪನ ಕೆಲಸ ಏನೂ ಆಗಲ್ಲ. ನನಗೇನು ನಿನ್ನ ಮ್ಯಾಜಿಕ್ಕಿಂದ ದೊಡ್ಡಪ್ಪನ ಕೆಲಸ ಉಳಿದೆ ಅನಿಸ್ತಿಲ್ಲ. ನಿಂಗೆ ನನ್ನ ನಂಬಿಕೆನೇ ಇಲ್ಲ. ನಾನು ದೊಡ್ಡಪ್ಪನಿಗೆ ಫೋನ್ ಮಾಡಿ ಅಂದಿದ್ದಕ್ಕೆ ನಾನು ಫೋನ್ ಮಾಡಿದ್ದು. ಆದರೆ ಅದಕ್ಕೆ ನೀನೇನು ಮ್ಯಾಜಿಕ್ ಮಾಡಲಿಲ್ವಲ್ಲ, ಅವರಾಗವರು ಫೋನ್ ಮಾಡಿದ್ರಲ್ಲ. ದೊಡ್ಡಪ್ಪನ ಕೆಲಸ ಉಳಿದಿದ್ರೆ ಅವ್ರು ಇಷ್ಟೊತ್ತಿಗೆ ಮನೆಗೆ ಬರ್ತಿದ್ರು. ಇಲ್ಲಾಂದ್ರೆ ಫೋನ್ ಮಾಡಿ ಏನೋ ಕೆಟ್ಟ ವಿಷಯ ಇದೆ ಅಂತ ಯಾಕೆ ಹೇಳಬೇಕಿತ್ತು? ನೀ ತುಂಬ ಕೆಟ್ಟವನು. ನಿನ್ನ ಫ್ರೆಂಡ್ ಅಲ್ಲ, ದೊಡ್ಡಪ್ಪ ಬಂದಾಗ ನಿಜ ಗೊತ್ತಾಗತ್ತ. ಹಾ, ದೊಡ್ಡಪ್ಪ ಬಂದಂಗೆ ಕಾಣುತ್ತೆ. ಅಮ್ಮ ಅಮ್ಮ, ವಾಸಂತಿ. ಹಾ, ದೊಡ್ಡಪ್ಪನೇ, ಈಗ ಗೊತ್ತಾಯ್ತಾ ನಮ್ಮ ಮ್ಯಾಜಿಕ್ ಹೆಂಗ್ ಮಾಡ್ದಿರ ಅಂತ? ಬಂದ ದೊಡ್ಡಪ್ಪ. ಬೇಡ ಬೂತು, ನೀನು ಡೋರ್ ಓಪನ್ ಮಾಡೋದು ಬೇಡ. ಯಾಕೆ, ಏನಾಗುತ್ತೆ ನಾನು ಓಪನ್ ಮಾಡಿದ್ರೆ? ನೀನು ದೊಡ್ಡಪ್ಪನ ಕಣ್ಣಿಗೆ ಕಾಣಲ್ಲ, ಭೂತ ಬಾಗಿಲು ತೆಗಿತು ಅನ್ಕೋತಾರೆ. ನನ್ನೇ ಭೂತ ಅಂತ್ಯ, ಇನ್ಮೇಲೆ ಮ್ಯಾಜಿಕ್ ಮಾಡಲ್ಲ. ಸಾರಿ ಬೂತು, ನಾನು ನಿನ್ನ ಒಳ್ಳೇದಕ್ಕೆ ಹೇಳಿದ್ದು. ನೀನು ಈ ಮನೆ ಭೂತ ಅಲ್ಲ ಅಲ್ಲ ಅಲ್ಲ, ಈ ಮನೇಲಿ ಒಂದು ಭೂತ ಇದೆ ಅಂತ ದೊಡ್ಡಪ್ಪಂಗೆ ಗೊತ್ತಾದ್ರೆ ಮನೆ ಶಿಫ್ಟ್ ಮಾಡಿಬಿಡ್ತಾರೆ. ಪ್ಲೀಸ್ ನಾನು ಹೇಳಿದ್ದು ಅರ್ಥ ಮಾಡ್ಕೋಬೂತು. ಛೇ, ಎಲ್ರಿಗೂ ಕಿವಿ ತೂತಾಗಿದೆ ಅನ್ಸುತ್ತೆ, ಒಬ್ರಿಗೂ ಕೇಳಿಸ್ತಾನೆ ಇಲ್ಲ. ಅಮ್ಮ ಅಮ್ಮ. ಅಯ್ಯೋ, ಬಂದೆ ದೊಡ್ಡಪ್ಪ. ವಾಸಂತಿ, ಇದು ಕಾಶ್ಮೀರ್ ಸೇಬು ಅಲ್ಲ, ವಿಷದ ಸೇಬು. ಅಯ್ಯಯ್ಯೋ, ಇದ್ರಲ್ಲಿ ಮಾತ್ರ ಇದೆ. ಅಮ್ಮ, ಮಾತ್ರೆ ಆಪಲ್ ಒಳಗೆ ಹೇಗೆ ಬರುತ್ತೆ? ಮಾತ್ರೆ ಇಲ್ಲೇ ಇಟ್ಟಿದ್ದೀನಿ, ಇಲ್ಲೇ ಇದೆ. ಮಾತ್ರೆ ಎಲ್ಲ ಹೋಯ್ತು? ಈ ಆಪಲ್ ಅಲ್ಲಿ ಮಾತ್ರೆ ಒಳಗೆ ಹೋಗೋಂಗ್ ಮಾಡಿದ್ದಾರೆ ನೋಡು. ಅಯ್ಯೋ, ಅದೇಗೆ ಸಾಧ್ಯ ಅಮ್ಮ? ನೀವು ಆಪಲ್ ನಮ್ಮ ಎದುರು ತಾನೇ ಕಚ್ಚಿದ್ರಿ. ಮತ್ತೆ ನೋಡಿ, ಈ ಆಪಲ್ ಅಲ್ಲಿ ಮಾತ್ರೆ ಇದೆ. ಈ ಮಾತ್ರೆ ಹೇಗ್ ಬಂತು ಇಲ್ಲಿ?
ಜೈ ಕರ್ನಾಟಕ ಕೆಲಸನೇ ಇರಬೇಕು. ಆ ಲಡ್ಡು ಮಾತ್ರ ಡಬ್ಬಿ ಹಿಡ್ಕೊಂಡು ನಿಂತಿದ್ದ. ಆದ್ರೆ ನಿಜನೂ ಹೇಳೋ ಹಾಗಿಲ್ಲ. ಜೈ ಕರ್ನಾಟಕ ಬಗ್ಗೆ ಹೇಳಿದ್ರೆ ಅವ್ರು ಶೂಟ್ ಮಾಡ್ತಾರಂತೆ. ಈಗ ನಾನೇನು ಮಾಡಲಿ? ಅಲ್ಲ ಚಿಕ್ಕಮ್ಮವ್ರೆ, ಆಪಲ್ ಒಳಗೆ ಮಾತ್ರೆ ಹೇಗ್ ಬರಕ್ ಸಾಧ್ಯ? ಇದು ಆಪಲ್ ಬೀಜನೇ. ಹೌದು ಭಾಗಿ, ಆಪಲ್ ಅಲ್ಲಿ ಮಾತ್ರೆ ಬರಕ್ಕೆ ಹೇಗೆ ಸಾಧ್ಯ ಹೇಳು? ಇದು ಮನುಷ್ಯನಿಂದ ಆಗೋ ಕೆಲಸನಾ? ಎಲ್ಲೋ ಭೂತದ ಕೆಲಸ ಇರಬೇಕು ಅಷ್ಟೇ. ಆಪಲ್ ಅಲ್ಲಿ ಮಾತ್ರ ಇದೆ, ಬೇಕಾದ್ರೆ ನೀವೇ ನೋಡಿ. ಕೊಡಿ ಇಲ್ಲಿ. ಭೂತನೂ ಇಲ್ಲ, ಪ್ರೇತನೂ ಇಲ್ಲ. ಈ ಚಿಕ್ಕಮ್ಮವ್ರಿಗೆ ಕಣ್ ಕಾಣಿಸಲ್ಲ, ಜೊತೆಗೆ ಅರಳು ಮರಳು ಬೇರೆ. ಈ ನೋವಿಂದ ತಲೆನೂ ಲೂಸ್ ಆಗೋಗಿದೆ. ಏನು? ನಾನು ಲೂಸ? ಮತ್ತಿನ್ನೇನು? ಈ ಸತ್ತೋಗಿರೋ ಗಂಡ ದಿನ ಬಂದ್ ಮಾತಾಡ್ತೇನೆ ಅಂದ್ರೆ ಏನರ್ಥ? ನಾನ್ ಹೇಳ್ತಾ ಅಲ್ವಾ, ಇದ್ರೊಳಗಿರೋದು ಆಪಲ್ ಬೀಜಾನೆ. ಈ ಚಿಕ್ಕಮ್ಮವ್ರಿಗೆ ಕಣ್ ಸರಿಯಾಗಿ ಕಾಣಿಸಲ್ಲ. ಎಲ್ರೂ ಸೇರಿ ಮೊದ್ಲೊಂದು ಕನ್ನಡಕ ತಂದ್ಕೊಡಿ, ಇದನ್ನ ಬಿಸಾಕ್ ಬರ್ತೀನಿ. ಏ ಜಿಲೇಬಿ, ನನ್ನೇ ಲೂಸು ಕುರುಡಿ ಅದ್ದೇನೆ. ನಿಂದು ಅತಿ ಆಗಿದೆ ಕಣೆ. ನನ್ನ ಹೊಟ್ಟೆ ನೋವು ಒಂದು ಕಮ್ಮಿ ಆಗ್ಲಿ, ನಿನ್ನೊಂದು ಕೈ ನೋಡ್ಕೊತೀನಿ ಕಣೆ, ನೋಡ್ಕೊತೀನಿ. ಅಮ್ಮ, ಜಿಲೇಬಿ ಹೇಳ್ದಾಗೆ ಅದು ಆಪಲ್ ಬೀಜನೇ ಇರಬೇಕು. ನೀವೇನೇನೋ ಅನ್ಕೋಬೇಡಿ. ಇಲ್ಲ, ಅದು ಮಾತ್ರೇನೆ. ಇಲ್ಲದೆ ಇದ್ರೆ ನನ್ನ ಹೊಟ್ಟೆ ನೋವು ಹೆಂಗ್ ಕಮ್ಮಿ ಆಗ್ತಿತ್ತು? ಏನು ಹೊಟ್ಟೆ ನೋವು ಕಡಿಮೆ ಆಯ್ತಾ? ನಿಧಾನ ಕಮ್ಮಿ ಆಗ್ತಾ ಇದೆ. ಏನಿಲ್ಲ ಕ್ಯೂರಾ? ದೊಡ್ಡಪ್ಪ ಅವಾಗಿಂದ ಎಷ್ಟು ಕಿರ್ಚ್ಕೊಂಡಿದ್ದಾರೆ. ನಿಮ್ಮಿಂದ ನಾನು ಸರಿ, ಅದನ್ನೆಲ್ಲ ಬಿಡಿ, ಬನ್ನಿ ಹೋಗೋಣ. ಲಡ್ಡು, ಇವ್ರು ಬಂದ್ರೇನೋ? ಹೂ ದೊಡ್ಡಮ್ಮ, ಅವ್ರು ಬಂದಿದ್ದಾರೆ, ಬಾ ಹೋಗೋಣ. ಬನ್ನಿ ಬನ್ನಿ. ಏ ಜಿಲೇಬಿ, ನನ್ನೇ ಕುರುಡು ಲೂಸು ಅಂತ ಇದೆಯಾ? ಆಯ್ತು, ನಿನ್ನೊಂದು ಕೈ ನೋಡ್ಕೊಂತೀನಿ. ಟೈಮ್ ಬರಲಿ, ನಿನ್ನ ಕಣ್ಣು ಕಿತ್ತಾಕ್ಬಿಡ್ತೀನಿ. ರೀ, ನೋಡಿದ್ರ ಜಿಲೇಬಿ ನನಗೆ ಲೂಸು ಕುರುಡಿ ಅಂತ ಬೈತಾ ಇದ್ದಾಳೆ. ನಿಮ್ಮ ಹೆಂಡತಿಗೆ ಹಂಗೆಲ್ಲ ಬೈತಾ ಇದ್ರೆ ನಿಮ್ಗೇನು ಅನ್ಸಲ್ವಾ? ನೀವಿಷ್ಟೇನ್ರಿ ನನ್ನ ಪ್ರೀತಿ ಮಾಡೋದು? ನೋಡ್ರಿ, ಆ ಜಿಲೇಬಿನ ಏನಾರು ಮಾಡಿ ಒಂದು ಮೂಲಿ ಗುಂಪು ಮಾಡಿ ಹತ್ತೇಳು ಸ್ವಾಮಿ, ನಮ್ಮ ಯಜಮಾನರಿಗೆ ಸಮಾಧಾನ ಶಾಂತಿ ಕೊಡೋಪ್ಪ. ಎಷ್ಟೊತ್ತಿಂದ ಕೂಕೋತಾನೆ ಇದ್ದೀನಿ ಬಾಗ್ಲ ಹತ್ರ. ಒಬ್ರು ಬಂದ ಬಾಗಲ್ ತೆಗಿಯೋಕೆ. ಏನ್ ಪ್ರಪಂಚ ಮುಳುಗೋಗುವಂತ ಕೆಲಸ ಏನಿದೆ ಒಳಗೆ ಅಂತ. ಆಕ್ಚುಲಿ ಮುಳುಗೋಗ್ತಾರ ನಾನು ಫೋನಲ್ಲೇ ಹೇಳಿದ್ದೀನಿ, ಭಯಂಕರವಾದ ವಿಷಯ ಇದೆ ಅಂತ. ಅದನ್ನ ಕೇಳೋ ಕುತೂಹಲಕ್ಕಾದ್ರೂ ಬಾಗ್ಲ ಹತ್ರ ಕಾಯ್ತಾ ನಿಂತ್ಕೊಳ್ಬೇಕು ಅನ್ನೋ ಪರಿಜ್ಞಾನ ಬೇಡ ಯಾರಿಗೂ? ಅಯ್ಯೋ ದೊಡ್ಡಪ್ಪ, ಅಷ್ಟೊಂದು ಕಿಚ್ಕೋಬೇಡಿ. ನಾನು ಚಿಕ್ಕೋಳಲ್ವಾ, ಆಮೇಲೆ ಕಿವಿ ಕಿವುಡಾಗ್ಬಿಡುತ್ತೆ. ಜೋರಾಗಿ ಮಾತಾಡ್ದೆ ಯಾಕೆ ಕಿಚ್ಕೋತೀಯ ಅಂತ ಕೇಳ್ತಾರೆ. ಕಿಚ್ಕೊಳ್ದೆ ಏನೇನ್ ಮಾಡ್ಲಿ? ವಾಸಂತಿ, 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 ವಾಸಂತಿ. ನರಹರಿ ಬಂದ್ಯಾಪ್ಪ? ಹೋದ್ ಕೆಲ್ಸ ಏನಾಯ್ತು? ಸಿಹಿ ಸುದ್ದಿ ತಂದಿದೀಯಾ? ಸುದ್ದಿ ಮನೆ ಹಾಳಾಯ್ತು. ಎಲ್ರಿಗೂ ಬಾಗಲ್ ತೆಗಿಯಕ್ಕೆ ಏನ್ ರೋಗ ಆಗಿತ್ತು ಅದನ್ನ ಮೊದ್ಲು ಹೇಳಿ. ಓ, ನನ್ನ ಹಿಮಾಲಯ ಟಿಕೆಟ್ ಕನ್ಫರ್ಮ್ ಆಗೋಯ್ತು ಅಂತ ತಿಳ್ಕೊಂಡು ಮನೆಯವರೆಲ್ಲ ಸೇರ್ಕೊಂಡು ಅಡಿಗೆ ಮನೆ ಕೊಬ್ಬರಿ ಮಿಠಾಯಿ ತಯಾರಿಸ್ತಾ ಇದ್ರ. ನೋಡಿ, ನನ್ನ ಹೊಟ್ಟೆ ಉರ್ಸ್ಬೇಕು ಅಂತಾನೆ ನಿಮ್ಮ ಮಗ ಹೇಗ್ ಮಾತಾಡ್ತಾರೆ ಅಂತ. ಅದೇನೋ ಭಯಂಕರ ಸುದ್ದಿ ಅಂತ ಹೇಳಿದ್ಯಲ್ಲ, ಅದೇನು ಅಂತ ಹೇಳೋ. ಅಕ್ಕಪಕ್ಕದವರೆಲ್ಲ ನಿಮ್ಗೇನು ಕೆಟ್ಟ ಅನುಭವ ಆಗಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಆಗಿಲ್ಲ ಅಂತ ಹೇಳ್ಬೇಕಿತ್ತು. ಏನಾಗಿಲ್ಲ ಅಂತ ಹೇಳೋದು? ಕೆಲಸ ಕಳ್ಕೊಂಡಿರೋದು ಒಳ್ಳೆ ಅನುಭವನಾ? ಏನಂದ್ರಿ? ನಿಮ್ ಕೆಲ್ಸ ಹೋಗ್ಬಿಡ್ತಾ? ಬಾಸ್ ನಿಮ್ಮನ್ ಕ್ಷಮಿಸ್ಲಿಲ್ವಾ? ಅದು ಹೇಗೆ ಸಾಧ್ಯ? ಆ ಬಾಸ್ ಅನ್ನೋನ್ಗೆ ಮನುಷ್ಯತ್ವ ಅನ್ನೋದು ಇದ್ರೆ ತಾನೆ. ಹಾಳಾದು ಈಗ ಭೂತ ನನ್ನ ಕೆಲಸ ಕೊಡ್ಸುತ್ತಾ? ಭೂತನಾ?
ಅದು ಭೂತ ನನ್ನ ಕೆಲಸ ನುಂಗ್ಬಿಡ್ತು. ಇವತ್ತಿಂದ ತುತ್ತು ತುತ್ಕು ಚೀತು ಅಂತ ಉಗಿಸ್ಕೊಳ್ಳೋ ವೇಸ್ಟ್ ಮನುಷ್ಯ ಆಗ್ಬಿಟ್ರೆ ನಾನು. ಇದು ಭೂತದ ಬಂಗ್ಲೆ ಅಂತೆ, ಭೂತದ ಬಂಗ್ಲೆ. ಈ ಗಾಯದ ಮೇಲೆ ತುಪ್ಪ ಸುಲ್ದಾಗ ಈಗಲೇ ಫೋನ್ ಬೇರೆ. ಯಾರು ಬಾಸ್ ಫೋನು? ಹಲೋ. ಗಾಯದ ಮೇಲೆ ತುಪ್ಪ ಸುಲ್ದಾಗ ಈಗಲೇ ಫೋನ್ ಬೇರೆ. ಯಾರು ಬಾಸ್ ಫೋನು? ಹಲೋ, ಹೇಳಿ ಸರ್. ಇದೇನು ಸರ್ ಹೀಗೆ ಕೇಳ್ತಾ ಇದ್ದೀರಾ? ಬೆಳಿಗ್ಗೆ ಮನೆ ಹತ್ರ ಮ್ಯಾಂಗೋ ತಗೊಂಬಂದು ಮುಖ ಕುಗ್ಗಿಸ್ಕೊಂಡಲ್ಲ, ನೀವೇ ಗೆಟ್ ಔಟ್ ಅಂತ ಹೇಳಿದ್ಮೇಲೆ ಹೇಗೆ ಬರಲಿ ಸರ್? ಓಹೋ, ಅಷ್ಟಕ್ಕೆ ಬೇಜಾರು ಮಾಡಿಕೊಂಡು ನಾನು ನಿಮ್ಮನ್ನ ಕೆಲಸದಿಂದ ತೆಗೆದು ಬಿಡ್ತೀನಿ ಅಂತ ತಿಳ್ಕೊಂಡ್ರ? ಅಂತ ಅವಿವೇಕಿನೇನ್ರಿ ನಾನು? ಏನೋ ರಾತ್ರಿ ಸ್ವಲ್ಪ ಡೋಸ್ ಜಾಸ್ತಿ ಆಗಿತ್ತು ಅನ್ಸುತ್ತೆ, ಅದನ್ನೆಲ್ಲ ಮನ್ಸ್ಕಿಟ್ಕೋಬೇಡಿ. ಇಲ್ಲ ಸರ್, ಅಂಥದ್ದೇನಿಲ್ಲ, ಪರವಾಗಿಲ್ಲ, ಹೇಳಿ ಸರ್. ನೀವು ಯಾಕೆ ಆಫೀಸಿಗೆ ಬರಲಿಲ್ಲ ಅಂತ ಕ್ವೈರಿ ಮಾಡಿ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೇಳೋದಕ್ಕೆಲ್ಲ ಫೋನ್ ಮಾಡಿದ್ದು. ಒಂದು ಒಳ್ಳೆ ಸುದ್ದಿ ಇತ್ತು, ಅದನ್ನು ಹೇಳೋಣ ಅಂತ ಫೋನ್ ಮಾಡಿದೆ. ಮಿಸ್ಟರ್ ನರಹರಿ, ಬಹಳ ದಿವಸದಿಂದ ನಿಮ್ಗೊಂದು ಮಾತು ಹೇಳಬೇಕಾಗಿತ್ತು. ಅದೇನಪ್ಪ ಅಂದ್ರೆ, ನಿಮ್ಮ ತಂಗಿ ಸಾಕ್ಷಿ ನಮ್ಮ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಆಗಿದ್ದಾಳೆ. ಆಕೆನ ನನ್ನ ಮಗನಿಗೆ ತಂದ್ಕೋಬೇಕು ಅನ್ನೋ ವಿಷಯನ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಹಲೋ ನರಹರಿ, ಯಾಕ್ರಿ ಮಾತಾಡ್ತಿಲ್ಲ? ನಿಮ್ದೇನು ಅಭ್ಯಂತರ ಇಲ್ಲ ತಾನೇ? ನರಹರಿ, ನರಹರಿ, ಒಳ್ಳೆ ಸುದ್ದಿ ಮಾತಾಡ್ಬೇಕಾದ್ರೆ ಈ ಫೋನ್ ಬೇರೆ ಕಟ್ ಆಯ್ತು. ಇದ್ದಕ್ಕಿದ್ದಾಗೆ ಮೂರ್ಛೆ ಹೊಟ್ಟೋದ್ನಲ್ಲ, ಏನಾಯ್ತಪ್ಪ? ಏನಾಯ್ತು? ನರಹರಿ ಇರುತ್ತೆ, ಇದು ಭೂತದ ಬಂಗ್ಲೆದ್ರೆ ಭೂತದೇ ಕಾಟ ಇರ್ಬೇಕು. ಏನೇನೋ ಮಾತಾಡ್ಬೇಡ. ನರಹರಿ, ಎದ್ದೇಳಪ್ಪ. ಹೇಳು. ದೊಡ್ಡಪ್ಪ ಎದ್ದೇಳಿ, ದೊಡ್ಡಪ್ಪ ಪ್ಲೀಸ್, ದೊಡ್ಡಪ್ಪ ಪ್ಲೀಸ್. ಎಲ್ಲಿದೆ ಮಾತ್ರೆ? ಇಲ್ಲೆಲ್ಲೂ ಇಲ್ವಲ್ಲ, ಎಲ್ಲಿ ಹೋಯ್ತಿದು? ಅಲ್ಲ, ಈ ಹಾಸಿಗೆ ಮೇಲೆ ಮಾತ್ರೆ ಇಲ್ಲ ಅಂದ್ರೆ ಆಪಲ್ ಅಲ್ಲಿ ಇದ್ದಿದ್ದು ಮಾತ್ರೇನೆ ಅಂತ ಗ್ಯಾರಂಟಿ ಆಯ್ತು. ಆ ಜಿಲೇಬಿ ಆಪಲ್ ಅಲ್ಲಿ ಇದ್ದಿದ್ದು ಬೀಜ ಅಂತ ನನಗೆ ಏಮಾರಿಸ್ತಾಳಲ್ಲ. ಹಾಸಿಗೆ ಮೇಲೆ ಮಾತ್ರೆ ಇಲ್ಲ ಅಂದ್ಮೇಲೆ ಕೆಳಗೆ ಬಿದ್ದಿರ್ಬೇಕು. ಅಯ್ಯೋ, ಇದು ಕಾಣಲ್ಲ. ಇದು ಬರೇ ಧೂಳೆ ಇದೆಯಲ್ಲಪ್ಪ. ಚಿಕ್ಕಮ್ಮೋರೆ ಚಿಕ್ಕಮ್ಮೋರೆ ಚಿಕ್ಕಮ್ಮೋರೆ, ಏನೇ ನೀವ್ ಯಾವಾಗ ಕೆಲ್ಸದವ್ರಾದ್ರಿ? ಮುಚ್ಚೆ ಬಾಯಿ, ನಿನ್ನ ಗುಡಿಸ್ಬಿಡ್ತೀನಿ. ನನ್ನ ಬಗ್ಗೆನೇ ಪಿತೂರಿ ಮಾಡ್ತೀಯಾ? ಅಯ್ಯೋ ದೇವ್ರೆ, ನಾನ್ ಯಾವಾಗ ನಿಮ್ಮ ಮೇಲೆ ಪಿತೂರಿ ಮಾಡ್ದೆ? ಎಲ್ರ ಮುಂದೆ ನನ್ನ ಕಳ್ಳಿ ಅಂತ ಅವಮಾನ ಮಾಡ್ತೀಯಾ? ಆಪಲ್ ಕಹಿ ಇದೆ, ಅದರಲ್ಲಿ ಮಾತ್ರೆ ಸೇರ್ಕೊಂಡಿದೆ ಅಂದ್ರೆ ನನ್ನೇ ಲೂಸು ಅಂತೀಯಾ? ನೀವ್ ಅದನ್ನೆಲ್ಲ ಮರೀಲಿ ಅಂತ ತಾನೆ ನೀವ್ ಹೇಳಿದ ತಕ್ಷಣ ನಿಮ್ ಕಾಲ್ ಒತ್ತಿದ್ದು. ಇದೆಲ್ಲ ಬಿಡಿ, ಅಲ್ಲಿ ಕೆಳಗೆ ದೊಡ್ಡಣ್ಣ ಪ್ರಜ್ಞೆ ತಪ್ಪಿದ್ದಾರೆ. ಏನಾಯ್ತು ನರಹರಿಗೆ? ನಿಮ್ಗೆ ಈಗ ಯಾವ್ದೋ ರೋಗ ಇಲ್ವಲ್ಲ, ಅದೇನಾಯ್ತು ಅಂತ ಬಂದ್ ನೋಡಿ. ಅಯ್ಯೋ ನರಹರಿ, ನರಹರಿ, ನರಹರಿ! ಅಯ್ಯೋ, ನಾನ್ ಬೀಸನ್ಗೆ ಇಲ್ಲೇ ಮರ್ತು ಹೋಗಿದ್ದೀನಲ್ಲ. ಅಯ್ಯೋ ಅಣ್ಣ, ಬರ್ತಾ ಇದೀನಿ. ನನ್ಗೀಗ ಪ್ರಜ್ಞೆ ತಪ್ಪೋದರ ಆಗ್ತಾ ಇದೆ. ಏನಾಯ್ತ್ರಿ ನಿಮ್ಗೆ? ಎದ್ದೇಳ್ರಿ, ಏನಾದ್ರೂ ಮಾತಾಡ್ರಿ. ಅಕ್ಕ, ಬಾವ ಹೇಗ್ ಮಾತಾಡ್ತಾರೆ? ಅವ್ರಿಗೆ ಪ್ರಜ್ಞೆನೇ ಇಲ್ಲ. ಅಯ್ಯೋ ದೇವ್ರೆ, ಅಂತ ಶಾಕ್ ಏನಾಯ್ತು ಇವ್ರಿಗೆ? ಆ ಬಾಸ್ ಅನ್ನೋ ಪಾಪಿ ನಮ್ ನರಹರಿ ಜೀವನ ತೆಗೆದ್ಬಿಡ್ತಾನೆ ಅಂತ ಕಾಣಿಸುತ್ತೆ. ಅಯ್ಯೋ, ದೊಡ್ಡಪ್ಪನ ಮುಖಕ್ಕೆ ನೀರ್ ಹಾಕಿ ಮಾರುತಿ ಅಂಕಲ್ ಬಿದ್ದಿದ್ದಾಗ ನಾನು ಹಾಗೆ ಮಾಡಿದೆ. ಅಮ್ಮ, ಈಗ ಏನ್ ಮಾಡೋದು? ಇವ್ರು ಏನ್ ಮಾಡಿದ್ರು ಎಚ್ಚರನೇ ಆಗ್ತಾ ಇಲ್ವಲ್ಲ. ಅಯ್ಯೋ ದೇವ್ರೆ, ಏನ್ ಕರ್ಮನೋ ಏನೋ. ಸ್ವಲ್ಪ ಚೆನ್ನಾಗಿ ಗಾಳಿ ಬೀಸಮ್ಮ. ನರಹರಿ, ಇನ್ನು ಜೋರಾಗಿ ಹಾಕು. ನರಹರಿ, ಫ್ರೀ ಫ್ರೀ ಫ್ರೀ
ಇದ್ದಾರೆ ಹರಿ, ಎಚ್ಚರ ಮಾಡ್ಕೊಳ್ಳು. ಅಂಜಲಿ ಎಲ್ಲಿಗೆ ಹೋಗ್ತಿದ್ಯಾ? ನೀರ್ ತರಕ್ಕೆ ದೊಡ್ಡಪ್ಪನ್ ಯಾರು ನೀರ್ ಹಾಕ್ತಾನೆ ಇಲ್ಲ, ಅದಕ್ಕೆ ತರಕ್ ಹೋಗ್ತಾ ಇದ್ದೀನಿ. ಅಯ್ಯೋ ದಡ್ಡಿ, ನೀನೇನಾದ್ರೂ ನೀರು ತಗೊಂಡು ಹೋದ್ರೆ ಭೂತ ಬಂದು ನೀರು ಹಾಕ್ತು ಅಂತ ಎಲ್ಲರೂ ಹೆದರ್ಕೊಂಡ್ಬಿಡ್ತಾರೆ. ಮೊದಲೇ ಈ ದೊಡ್ಡಪ್ಪ ಭೂತ ಭೂತ ಅಂತ ದಬಾಕೊಂಡಿದ್ದಾರೆ. ಅಯ್ಯಯ್ಯೋ, ನಿಜವಾಗ್ಲೂ ದೊಡ್ಡಪ್ಪನ ಮೇಲೆ ದೆವ್ವ ಬಂದಿದ್ಯಾ? ಎಂಥದ್ದು ಇಲ್ಲ, ದೆವ್ವ ಬಂದವ್ರು ಸುಮ್ಮನೆ ಬಿದ್ದಿರ್ತಾರ? ಹಾ ಹ್ಞೂ ಅಂತ ಕಿರ್ಚ್ಕೊಳ್ಳಲ್ವಾ?